Okay, so we'll start with the class today. So in the last class, we have started with the second week. So we have seen some tags like you know it be paragraph tag, image tag, then bold, italic, then we have seen some tags. Okay, so now we are starting with the yesterday, the day before yesterday, we have started with the link tag. Okay, so link tag start ಮಾಡಿದ್ವಿ ಇದು ಸೆಷನ್ ಎಂಡ್ ಆಗಿತ್ತಂತೆ ಅದನ್ನ ಅಲ್ಲೇ ಹಾಫ್ ಉಳಿತು. Okay, so today we'll start with that. So we are going with the link tag. Okay, so link tag ಗೆ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ a. Okay, so a ಅಂತ ಯೂಸ್ ಮಾಡ್ತೀವಿ. It is called as anchor tag. Anchor tag. Okay, so ಯಾವ್ದಾದ್ರೂ ಒಂದು ಟ್ಯಾಗ್ ನ ಲಿಂಕ್ ಮಾಡ್ಬೇಕಾಗಿತ್ತು, ಏನೇ ಒಂದು ಇಮೇಜ್ ನ ಲಿಂಕ್ ಮಾಡ್ಬೇಕಾಗಿತ್ತು ಅಥವಾ ಒಂದ್ ಯಾವ್ದೋ ಟೆಕ್ಸ್ಟ್ ನ ಲಿಂಕ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ? ಆಂಕರ್ ಟ್ಯಾಗ್. ಸೊ ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದ, ಲೈಕ್ ನೀವು ಗೂಗಲ್ ಸರ್ಚ್ ಮಾಡಿದ್ರಿ ಅಂದ್ರೆ, ಓಕೆ, ಸೊ ಗೂಗಲ್ ಸರ್ಚ್ ಮಾಡಿದ್ರಿ ಅಂತಂದ್ರೆ ಏನೋ ಒಂದು ಲೈಕ್ HTML ನೋಟ್ಸ್ ಅಂದ್ರೆ ಗೂಗಲ್ ಸರ್ಚ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ನಂಬರ್ ಆಫ್ ಲಿಂಕ್ಸ್ ಬರ್ತಾವ. ಓಕೆ, ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೇಜಿಗೆ ಹೋಗ್ತದೆ. ಓಕೆ, ಲಿಂಕ್ ಇಸ್ ನಥಿಂಗ್ ಬಟ್ ವಿ ಆರ್ ರೀಡೈರೆಕ್ಟಿಂಗ್ ಟು ದ another page. Okay, so ಒಂದು ಅದ್ರಾಗ ಏನೋ ಕಂಟೆಂಟ್ ಇರ್ತದೆ, ಲಿಂಕ್ ಅಂತಂದ್ರೆ ಅದ್ರಾಗ ಏನೋ ಕಂಟೆಂಟ್ ಇರ್ತದೆ, ಆ ಪೇಜಿಗೆ ನಾವು ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಲಿಂಕ್ ಟ್ಯಾಗ್. Just a second. Sorry. So we'll start with the tag. Okay, so tag ಅಂದ್ರೆ ಏನು? anchor tag ಬರ್ತದಲ್ಲೇ. ಸೊ anchor tag ಏನಾಗ್ತದೆ ಅಂತಂದ್ರೆ ಏನೋ ಒಂದು ಲಿಂಕ್ ಮಾಡ್ಬೇಕಾಗಿತ್ತಂದ್ರೆ, ಸೊ ಒಂದು ಟೆಕ್ಸ್ಟ್ ಇರಲಿ, ಒಂದು ಇಮೇಜ್ ಇರಲಿ, ಅದು ಲಿಂಕ್ ಆಗ್ಯದ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡಿದ್ರಂದ್ರೆ ಅದ್ರ ಪೇಜಿಗೆ ಹೋಗ್ತದೆ. ಸೊ ಅಲ್ಲಿ ಒಂದು ಇನ್ಫಾರ್ಮೇಶನ್ಸ್ ಅಂತ ಇರ್ತಾವ, ಆ ಪೇಜಿಗೆ ಹೋಗ್ತದೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಲಿಂಕ್ ಅಂತ ಕರಿತೀವಿ. ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಆಂಕರ್ ಟ್ಯಾಗ್ ಯೂಸ್ ಮಾಡ್ತೀವಿ. ಓಕೆ, so I have written the XML program here. So XML first you 3 lines compulsory ನೀವು ಬರೀತೀರಿ. Okay, this I have explained the syntax. Okay, so ಆಮೇಲೆ head section, ಆಮೇಲೆ title, head close. Okay, so now come to the body. So body ಒಳಗೆ ಏನಿದೆ? AHReference equal to class.html ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ವಿ. Okay, so ಅಂದ್ರೆ ಏನಾಯ್ತು? class.html ಅಂತ ಒಂದು ಟ್ಯಾಗ್ ಬರ್ತದೆ. Okay, so class.html. So first thing tab ಬರ್ತದೆ ಅಂತಂದ್ರೆ ಒಂದು ಗೂಗಲ್ ಔಟ್ಪುಟ್ ಟ್ಯಾಬ್ ಬರ್ತದೆ. ಸೊ ಔಟ್ಪುಟ್ ಟ್ಯಾಬ್ ನಲ್ಲಿ ನಿಮಗೆ ಏನು ಬರ್ತದೆ? ಈಗ ಕ್ಲಾಸ್ ವೆಬ್ ಲಿಂಕ್ ಅಂತ ಕೊಟ್ಟಿರ್ತೀನಿ ನಾನು. ಓಕೆ, ಸೊ ಕ್ಲಾಸ್ ವೆಬ್ ಲಿಂಕ್ ಅಂತ ಹೇಳಿದ್ದು ಲಿಂಕ್ ಆಗ್ತದೆ. ಓಕೆ, ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಹೋಗ್ತದೆ? ಕ್ಲಾಸ್ ವೆಬ್ ಅಂದ್ರೆ ಇಲ್ಲಿ ಏನು ಕೊಟ್ಟಿರ್ತೀನಿ ನಾನು? ಕ್ಲಾಸ್ ಅಂತ. ಓಕೆ, ಸೊ ಕ್ಲಾಸ್ ಗೆ ಏನಾದ್ರು ಒಂದು ಲಿಂಕ್ ಹೋಗ್ತದೆ. ಸೊ ಇದ್ರಾಗ ಏನಿರ್ತದೆ? ಏನ್ ಇನ್ಫಾರ್ಮೇಶನ್ ಅಂತ ಅದಕ್ಕೆ ಹೋಗ್ಬಿಡ್ತದೆ. ಸೊ ಇಲ್ಲಿ ನೋಡ್ರಿ, AHReference ಅಂದ್ರೆ ಈ ರೆಫರೆನ್ಸ್ ಆಗಿ ಏನ್ ಕೊಟ್ಟಿರ್ತಿಲ್ಲ ಅದು ಲಿಂಕ್ ಆಗ್ತದೆ. ಕ್ಲಿಯರ್? ಓಕೆ, ಸೊ ಈ ಪೇಜ್ ಇಂದ ರೆಫರೆನ್ಸ್ ಏನ್ ಕೊಡ್ತೀರಿ ಅದು ನಿಮ್ಗೆ ಲಿಂಕ್ ಆಗ್ತದೆ. ಸೊ ಇಲ್ಲಿ ಏನ್ ಬರ್ತಿರ್ತಿಲ್ಲ ಅದು ಪೇಜ್. ಓಕೆ, ಸೊ ಇಲ್ಲಿ ಏನ್ ಬರ್ತಿರ್ತಿಲ್ಲ ಇದು ಟೆಕ್ಸ್ಟ್. ಕ್ಲಿಯರ್? Clear about this? Everybody clear? Raise your hands. Link ಯಾವುದು, ರೆಫರೆನ್ಸ್ ಯಾವುದು ಗೊತ್ತಾಯ್ತು? ಲಿಂಕ್ ಯಾವುದು, ರೆಫರೆನ್ಸ್ ಯಾವುದು ಗೊತ್ತಾಯ್ತು? Okay, lower your hands now. Okay, so ಈಗೇನಾಯ್ತು? ನಾನು ಲಿಂಕ್ ಟೆಕ್ಸ್ಟ್ ಗೆ ಲಿಂಕ್ ಮಾಡಿದ್ವಿ. Okay, so now I have done text, text class web link ಅನ್ನೋದು ಟೆಕ್ಸ್ಟ್ ಇದೆ, ಆ ಟೆಕ್ಸ್ಟ್ ಗೆ ಲಿಂಕ್ ಮಾಡಿ ನಾನು. ಬಟ್ ನನಗೆ ಇಮೇಜ್ ಗೆ ಲಿಂಕ್ ಮಾಡಬೇಕಾಗುತ್ತೆ. ಓಕೆ, ಈಗ ಒಂದು ಇಮೇಜ್ ಇದೆ, ನಾನು ಲೈಕ್ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂದ್ರೆ ನೀವು ಅಮೆಜಾನ್ ವೆಬ್ಸೈಟ್ ಗೆ ಹೋಗಿರ್ತೀರಿ. ಓಕೆ, ಇಲ್ಲೇ ನಿಮ್ದು ಅಮೆಜಾನ್ ವೆಬ್ಸೈಟ್ ಇದೆ, ಇಲ್ಲೊಂದು ನಿಮ್ಗೆ ಇದು ಕೊಟ್ಟಿರ್ತಾನೆ ಅಮೆಜಾನ್ ಸಿಂಬಲ್. ಓಕೆ, ಸೊ ಈ ಸಿಂಬಲ್ ನ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಿ ಬರ್ತೀರಿ? ಹೋಮ್ ಪೇಜ್ ಗೆ ಬರ್ತೀರಿ. ಓಕೆ, ಅಮೆಜಾನ್ ಲೋಗೋ ಹಾಕಿರ್ತಾನೆ ಅಥವಾ ಅಮೆಜಾನ್ ಒಂದು ಪಿಕ್ಚರ್ ಇರ್ತದೆ, ಈ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ? ಹೋಮ್ ಪೇಜ್ ಗೆ ಬರ್ತದೆ. ಓಕೆ, ಇಲ್ಲ ಅಂತಂದ್ರೆ ನಿಮ್ ಫೇಸ್ಬುಕ್ ಇರ್ತದೆ. ಓಕೆ, ಫೇಸ್ಬುಕ್ ನೀವು ಗೂಗಲ್ ಮಾಡಿರ್ತಿಲ್ಲ, ಎಕ್ಸಾಂಪಲ್ ಫಾರ್ ಇಮೇಜಸ್ ಹೇಳ್ತೀನಿ. ಸೊ ನೀವು ಓಪನ್ ಮಾಡ್ತೀರಿ, ನಿಮ್ದು ಕ್ರೋಮ್ ಓಪನ್ ಮಾಡ್ತೀರಿ. ಸೊ ಕ್ರೋಮ್ ಓಪನ್ ಮಾಡಿದ್ಮೇಲೆ ಇನ್ನೊಂದ್ ಸ್ವಲ್ಪ
ಹಿಂಗ್ ಇಮೇಜ್ ಬಂದಿರ್ತಾವ ಓಕೆ ಜಿಮೇಲ್ ಫೇಸ್ಬುಕ್ ಓಕೆ ಇನ್ಸ್ಟಾಗ್ರಾಮ್ ಸೊ ಹಿಂಗ್ ಇಮೇಜ್ ಬಂದಿರ್ತಾವ ಸೊ ಈಗ ಫೇಸ್ಬುಕ್ ಮ್ಯಾಗ ಕ್ಲಿಕ್ ಮಾಡಿದೆ ಅಂತಂದ್ರೆ ನನ್ನ ಫೇಸ್ಬುಕ್ ಪೇಜ್ಗೆ ಹೋಗ್ತದೆ ಓಕೆ ಸೊ ಅಲ್ಲಿ ನೀವು ಆಲ್ರೆಡಿ ಸೈನ್ ಇನ್ ಮಾಡಿ ಇಟ್ಟಿದ್ರಂದ್ರೆ ನಿಮ್ ಫೇಸ್ಬುಕ್ ಪೇಜ್ಗೆ ಹೋಗ್ತದೆ ಸೊ ಇಲ್ಲೇನಾಗ್ತದೆ ನನ್ನ ಇಮೇಜ್ ಇದೆ ಈ ಇಮೇಜ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತಂದ್ರೆ ಆ ಪೇಜ್ಗೆ ಹೋಗ್ತದೆ ಸೊ ವಿ ಆರ್ ಮೇಕಿಂಗ್ ಇಮೇಜ್ ಹ್ಯಾಸ್ ಅ ಲಿಂಕ್ ಓಕೆ ಒಂದು ಇಮೇಜ್ ಗೆ ನಾವು ಲಿಂಕ್ ಮಾಡಾಕತ್ತೀವಿ ಸೊ ಅದನ್ನ ಹೆಂಗ್ ಮಾಡ್ಬೇಕು ಅಂತಂದ್ರೆ only little bit change okay so first name ಬರೀತೀವಿ ನೀವು ಅಂತಂದ್ರೆ ah reference equal to okay so ಯಾವ್ದು ಇಮೇಜ್ ಇರ್ತದೆ ಅದರ ಹೆಸರು ಕೊಡ್ಬೇಕು ನೀವು so first ah reference equal to ಅಂತ ಕೊಟ್ಟ so ಈ ಇಮೇಜ್ ಏನಿರ್ತದೆ ಫಸ್ಟ್ ನಾನು ಫೇಸ್ಬುಕ್ ಅಂತ ತಗೊಂಡ್ಬಿಡ್ತೀನಿ ಓಕೆ ಫೇಸ್ಬುಕ್ ಡಾಟ್ html ಅಂತ ಹೇಳಿ ಓಕೆ ಸೊ ಇದನ್ನ ನಾನು ಲಿಂಕ್ ಮಾಡಾಕ್ತೀನಿ ಸೊ ಅದಕ್ಕೆ ಏನು ಮಾಡ್ತೀನಿ ಇಮೇಜ್ ಹಾಕ್ತೀನಿ ಇಮೇಜ್ src the previous class you have seen how to upload a image okay so image src equal to into facebook ಅಂತ ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಡಾಟ್ jpg ಯಾವ್ದಿದೆ ನಿಮ್ದು URL ಇರ್ತದೆ ಓಕೆ ಸೊ URL ನ ಶಾರ್ಟ್ಕಟ್ ನ ಬರೆದ್ಬಿಡ್ತೀನಿ ನಾನು URL ಬರೆದು ಕೊಡಂಗಿಲ್ಲ ಸೊ facebook.jpg ಅಂತ ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಫೇಸ್ಬುಕ್ ಇಂದ ಇಮೇಜ್ ಸೊ ಆಮೇಲೆ alt equal to test image ಓಕೆ ಸೊ ಬಾರ್ಡರ್ ಗೆ ಬೇಕಾದ್ರೆ ಕೊಡ್ರಿ ಇಲ್ಲ ಬಿಟ್ಬಿಡಿ 10 ಕ್ಲೋಸ್ a ಓಕೆ ಸೊ ಇಲ್ಲಿ ಏನಾಗ್ತದೆ ನಿಮ್ದು /body/html so now what you are doing is this is your image so facebook in one image download ಮಾಡ್ಕೊಂಡು ಇಟ್ಕೊಳ್ಳಿ so ಆ facebook.jpg image ನ ನೀವು ಏನು ಮಾಡಾಕ್ತೀರಿ h reference ಮಾಡಾಕತ್ತೀರಿ so ಇಲ್ಲಿ ಏನು ಬರ್ತದೆ ನಿಮಗೆ ಈಗ ಇದೊಂದು facebook ಇನ್ ಇಮೇಜ್ ಇದೆ ನಿಮಗೆ so ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ಅಂತ ಸೊ ಕ್ಲಿಕ್ ಮಾಡಿದ್ರೆ ಏನು ಬರ್ತದೆ ಅಂತ facebook ಇಂದ ಹೋಮ್ ಪೇಜ್ ಬರ್ತದೆ ಓಕೆ ಸೊ facebook ಇಂದ ಹೋಮ್ ಪೇಜ್ ಆಗಿದೆ so ಇಲ್ಲಿ ಏನಾಗ್ತದೆ ಅಂದ್ರೆ image is become as a link so when I click this image so I will go to the Facebook home page clear so image na ಹೆಂಗ್ ಲಿಂಕ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಇಲ್ಲಿ ಮುಂದೆ ಬರಿಬಾರ್ದ ಟೆಕ್ಸ್ಟ್ so ಟೆಕ್ಸ್ಟ್ ಇದ್ದಾಗ ಅಷ್ಟೇ ನೀವು ಇಲ್ಲಿ ಮುಂದೆ ಬರೀತೀರಿ ಟೆಕ್ಸ್ಟ್ ಇದ್ದಿಲ್ಲ ಅಂತಂದ್ರೆ ಇಮೇಜ್ ಇತ್ತ ಅಂತಂದ್ರೆ ಇಲ್ಲಿ ಏನು ಟೆಕ್ಸ್ಟ್ ಬರಿಬೇಡ್ರಿ ಜಸ್ಟ್ ಲಿಂಕ್ ಕೊಟ್ಟು ಇಮೇಜ್ ಅಪ್ಲೋಡ್ ಮಾಡ್ರಿ ಆಮೇಲೆ anchor tag ಕ್ಲೋಸ್ ಮಾಡಿ so ಇಲ್ಲಿ ಏನಾಗ್ತದೆ ಅಂದ್ರೆ ಇಮೇಜ್ become a link so one difference ನೆನಪಿಟ್ಕೋಬೇಕು ಟೆಕ್ಸ್ಟ್ ಗೆ ಲಿಂಕ್ ಮಾಡಬೇಕಾಗಿತ್ತು ಇಮೇಜ್ ಗೆ ಲಿಂಕ್ ಮಾಡಬೇಕಾಗಿತ್ತು ಅಂತಂದ್ರೆ ಟೆಕ್ಸ್ಟ್ ಗೆ ಲಿಂಕ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಇಲ್ಲೇ ಇದನ್ನ ಕ್ಲೋಸ್ ಮಾಡಿ ಫೇಸ್ಬುಕ್ ಅಂತ ಬರ್ತೀರಿ ಓಕೆ ಸೊ -a ಸೊ ಇದು ಇರಂಗಿಲ್ಲ ನೀವು ಟೆಕ್ಸ್ಟ್ ಬರಕ್ಕೆ ಸೊ ಇಲ್ಲೇ ನಿಮ್ದು ಟೆಕ್ಸ್ಟ್ ಬರೀತೀರಿ ಯಾವಾಗ ಟೆಕ್ಸ್ಟ್ ಗೆ ಲಿಂಕ್ ಮಾಡಬೇಕಾಗಿತ್ತು ಅಂದ್ರೆ ಓಕೆ ಬಟ್ ಇಮೇಜ್ ಗೆ ಲಿಂಕ್ ಮಾಡಬೇಕಾಗಿತ್ತು ಅಂದ್ರೆ ಇದನ್ನ ಬರಿಬೇಡ್ರಿ ಸೊ ಇಮೇಜ್ ಹಾಕಿ ಆಮೇಲೆ ಟೈಪ್ ಕ್ಲೋಸ್ ಮಾಡಿ clear the difference between text as a image and text as a link and image as a link everybody clear raise your hands most important point of view of your examination here the keyboard understood eradu understood at the text with image okay so lower your hands once again ಯಾಕೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಪ್ರಕಾಶ್ ಅಂಡ್ ಸಿದ್ದು ಓಕೆ ಸೊ once again ಅಂತ ನೋಡ್ರಿ ಇಲ್ಲ ಓಕೆ ಸೊ ನೋಡ್ರಿ ಫಸ್ಟ್ ನನಗೆ ಏನದ ನಂದ ಫೇಸ್ಬುಕ್ ಹೋಮ್ ಪೇಜ್ ಅದ ಓಕೆ ಸೊ ಈ ಫೇಸ್ಬುಕ್ ಗೆ ಹೋಮ್ ಪೇಜ್ ಗೆ ಹೋಗಬೇಕಾಗಿದೆ ಓಕೆ ಸೊ ನಾನು ಫೇಸ್ಬುಕ್ ಗೆ ಹೋಗಬೇಕಾಗಿದೆ ಸೊ ಈ ಫೇಸ್ಬುಕ್ ನ ನಂದ ವೆಬ್ಸೈಟ್ ನ ಹಾಕಬೇಕಾಗಿದೆ ಈಗ ನಾ ಏನೋ ಒಂದು ವೆಬ್ಸೈಟ್ ರೆಡಿ ಮಾಡಿ ಸೊ ಈ ಫೇಸ್ಬುಕ್ ಲಿಂಕ್ ನ ನನ್ನ ವೆಬ್ಸೈಟ್ ನ ಹಾಕಬೇಕಾಗಿದೆ ಅಂತಂದ್ರೆ ನಾನು ಟೂ ಟೈಪ್ಸ್ ನ ಲಿಂಕ್ ಮಾಡಬಹುದು ಸೊ ಒನ್ ಇಸ್ ವಿತ್ ಟೆಕ್ಸ್ಟ್ ಲಿಂಕ್ ನಾ ಲಿಂಕ್ ಮಾಡಬಹುದು ಸೊ ಸೆಕೆಂಡ್ ಒನ್ ಇಮೇಜ್ ಲಿಂಕ್ ನಾನು ಲಿಂಕ್ ಮಾಡಬಹುದು ಓಕೆ ಸೊ ಯಾವುದೋ ಒಂದು ಲಿಂಕ್ ನನ್ನ ವೆಬ್ಸೈಟ್ ನ ಹಾಕಬೇಕಾಗಿತ್ತು ಅಂತಂದ್ರೆ ನಾನು ಟೆಕ್ಸ್ಟ್ ಲಿಂಕ್ ಲಿಂಕ್ ಮಾಡ್ತೀನಿ ಆಮೇಲೆ ಇಮೇಜ್ ಲಿಂಕ್ ಲಿಂಕ್ ಮಾಡ್ತೀನಿ ಓಕೆ ಸೊ ಫಸ್ಟ್ ಈಗ ಟೆಕ್ಸ್ಟ್ ಲಿಂಕ್ ನೋಡಿ ಸೊ ಟೆಕ್ಸ್ಟ್ ಲಿಂಕ್ ಮಾಡ್ಬೇಕಂದ್ರೆ
ಅಂತಂದ್ರೆ ನಾವು ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಆಂಕರ್ ಟ್ಯಾಗ್ ಓಕೆ ಸೊ ಯಾವುದೇ ಲಿಂಕ್ ಇರಲಿ ಟೆಕ್ಸ್ಟ್ ಲಿಂಕ್ ಇರಲಿ ಇಮೇಜ್ ಲಿಂಕ್ ಇರಲಿ ಯಾವ ಟ್ಯಾಗ್ ಯೂಸ್ ಮಾಡ್ತೀವಿ ಆಂಕರ್ ಟ್ಯಾಗ್ ಎ ಅಂತ ಬರೀತೀವಿ ಓಕೆ ಆಮೇಲೆ ಹೆಚ್ ರೆಫರೆನ್ಸ್ ಓಕೆ ಹೆಚ್ ರೆಫರೆನ್ಸ್ ಅದಕ್ಕಂತಂದ್ರೆ ನೀವು ಯಾವ ಪೇಜ್ ಇಂದ ರೆಫರೆನ್ಸ್ ಕೊಡಾಕತ್ತೀರಿ ಅದಕ್ಕೆ ಅಂತಂತಾನೆ ಹೆಚ್ ರೆಫರೆನ್ಸ್ ಓಕೆ ಸೊ ಹೆಚ್ ರೆಫರೆನ್ಸ್ ಅಂದ್ರೆ ಯಾವ ಪೇಜ್ ಇಂದ ರೆಫರೆನ್ಸ್ ಕೊಡಾಕತ್ತೀರಿ ಸೊ ಇಲ್ಲಿ ನಾನು ಫೇಸ್ಬುಕ್ ಇಂದ ರೆಫರೆನ್ಸ್ ಕೊಡಾಕತ್ತೀನಿ ಓಕೆ ಸೊ ಫೇಸ್ಬುಕ್ ಇಂದ ರೆಫರೆನ್ಸ್ ಕೊಡಾಕತ್ತೀನಿ ಅಂದ್ರೆ ಈ ಹೆಚ್ ರೆಫರೆನ್ಸ್ www.facebook.com okay ಈಗ ನಾನು ಫೇಸ್ಬುಕ್ ಇಂದ ರೆಫರೆನ್ಸ್ ಕೊಡಾಕತ್ತೀನಿ so then I will close angular bracket so ಈಗ ಟೆಕ್ಸ್ಟ್ ಡಿಸ್ಪ್ಲೇ ಆಗಬೇಕಲ್ಲ ಫೇಸ್ಬುಕ್ ಅಂತ so ಏನು ಮಾಡ್ತೀನಿ ನಾನು ಫೇಸ್ಬುಕ್ ಅಂತ ಹೇಳಿ ಟೆಕ್ಸ್ಟ್ ಡಿಸ್ಪ್ಲೇ ಆಗ್ತದೆ then I will close a anchor tag then I will close body and I will close HTML okay so ಈಗ ಏನಾಗುತ್ತೆ ನನಗೆ ಗೂಗಲ್ ಪೇಜ್ ಬಂತು ಓಕೆ ಸೊ ಈ ಗೂಗಲ್ ಪೇಜ್ ನ ಈ ಒಂದು ಏನೋ ಒಂದು ಬ್ರೌಸರ್ ಓಪನ್ ಮಾಡಿ ಕ್ರೋಮ್ ಅನ್ನೋ ಒಂದು ಬ್ರೌಸರ್ ಓಪನ್ ಮಾಡಿನಿ ಸೊ ಅಲ್ಲಿ ಈಗ ನನಗೆ ಫೇಸ್ಬುಕ್ ಅಂತ ಹೇಳಿ ಡಿಸ್ಪ್ಲೇ ಆಗ್ತದೆ ಲಿಂಕ್ ಅಂತಂದ್ರೆ ಯಾವಾಗೂ ಅಂಡರ್ಲೈನ್ ಬರ್ತದೆ ಸೊ ಫೇಸ್ಬುಕ್ ಅಂತ ಡಿಸ್ಪ್ಲೇ ಆಗ್ತದೆ ಸೊ ಇದ್ರ ಮ್ಯಾಗ ನಾನು ಕ್ಲಿಕ್ ಮಾಡಿದೆ ಅಂದ್ರೆ ಓಕೆ ಸೊ ಈಗ ನಾ ಇದ್ರ ಮ್ಯಾಗ ಕ್ಲಿಕ್ ಮಾಡಿದೆ ಅಂದ್ರೆ ನಾನು ಯಾವ ಪೇಜ್ ಗೆ ಹೋಗ್ತದೆ www.facebook.com ಅನ್ನೋ ಪೇಜ್ ಗೆ ಹೋಗ್ತದೆ ಕ್ಲಿಯರ್ ಸೊ ಇದು ಕ್ಲಿಯರ್ ಆಯ್ತಾ ಟೆಕ್ಸ್ಟ್ ಸೊ ಒಂದು ಟೆಕ್ಸ್ಟ್ ಲಿಂಕ್ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲೇ ಟೆಕ್ಸ್ಟ್ ಬರಿಬೇಕು ಓಕೆ ನೆಕ್ಸ್ಟ್ ಈಗ ನಾನು ಇಮೇಜ್ ಲಿಂಕ್ ಮಾಡೋದಿದೆ ಸೊ ಇಮೇಜ್ ಲಿಂಕ್ ಮಾಡೋದಿದೆ ಅಂತಂದ್ರೆ ಏನ್ ಮಾಡ್ತೀನಿ ಈಗ ನಾನು ಸೇಮ್ ಫೇಸ್ಬುಕ್ ಪೇಜ್ ತಗೋರಿ ಓಕೆ ಸೊ ಇಲ್ಲಿ ಏನ್ ಮಾಡ್ತೀನಿ ಇಲ್ಲಿ ತನಕ ಸೇಮ್ ಇರ್ತದೆ ಬಟ್ ಇಲ್ಲಿ ನಾನು ಟೆಕ್ಸ್ಟ್ ಬರಂಗಿಲ್ಲ ಸೊ ಟೆಕ್ಸ್ಟ್ ಬದಲು ಏನ್ ಮಾಡ್ತೀನಿ ನಾನು ಇಮೇಜ್ ಹಾಕ್ತೀನಿ ಇಮೇಜ್ src equal to ಓಕೆ ಸೊ ಇಮೇಜ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿನಿ ಏನಂತಾನೆ face.jpg ಅಂತೇಳಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿನಿ ನಾನು ಡೈರೆಕ್ಟ್ ಓಕೆ ಫೇಸ್ಬುಕ್ ಇಂದ ಇಮೇಜ್ ಅದ ಇದು ಓಕೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ ನಾನು and equal to test image ಓಕೆ ಸೊ ಈಗ /a ಸೊ ಈಗ ಏನಾಗ್ತದೆ ಅಂತಂದ್ರೆ ನೀವು ಓಪನ್ ಮಾಡ್ತೀರಿ ಕ್ರೋಮ್ ಓಪನ್ ಮಾಡ್ತೀರಿ ಸೊ ಕ್ರೋಮ್ ಓಪನ್ ಮಾಡಿದ್ಮೇಲೆ ಏನ್ ಬರ್ತದೆ ನಿಮ್ಗೆ ಅದು face.jpg ಅಂತ ಹೇಳಿ ಒಂದು ಫೇಸ್ಬುಕ್ ಇನ್ ಲೋಗೋ ಡೌನ್ಲೋಡ್ ಮಾಡಿ ಇಟ್ಕೊಂಡಿನಿ ಸೊ ದಿಸ್ ಇಸ್ ಯುವರ್ ಇಮೇಜ್ ಓಕೆ ಸೊ ಈ ಇಮೇಜ್ ನೀವು ಕ್ಲಿಕ್ ಮಾಡಿದಾಗ ಏನ್ ಬರ್ತದೆ ನಿಮ್ಗೆ www.facebook.com ಅಂತ ಹೇಳಿ ಫೇಸ್ಬುಕ್ ಪೇಜ್ ಬರ್ತದೆ ಕ್ಲಿಯರ್ ಸೊ ಕ್ಲಿಯರ್ ನಾವು ಸೊ ಟೆಕ್ಸ್ಟ್ ಬರಿಬೇಕಾದಾಗ ಮುಂದೆ ಬರೀರಿ ಇಮೇಜ್ ಬರಿಬೇಕಾದಾಗ ಇಲ್ಲಿ ಬರೀರಿ ಸೊ ಎವ್ರಿಥಿಂಗ್ ಕ್ಲಿಯರ್ ಪ್ರಕಾಶ್ ಅನ್ಸಿದ್ದು once again ಅಂದಿದ್ರಿ ನೀವು okay so everybody cleared about the link both the link okay okay lower your hands so next we'll go for the list okay next we'll go for the list important point of your examination okay so examination is important at the so list explain list until you get for 5 marks or for 10 marks also okay so explain list antanda ಏನು ಮಾಡ್ತೀರಿ have to explain 3 types of list so first ಏನು ಹೇಳ್ತೀರಿ list ಅಂತ ಅಂದ್ರೆ ಏನು ಒಂದು ಅರೇಂಜ್ಮೆಂಟ್ ನಾಗ ನಾವು ಡಿಸ್ಪ್ಲೇ ಮಾಡಕ್ಕೆ list ಅಂತ ಹೇಳ್ತೀವಿ ಓಕೆ so anything we are displaying so display ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ಅರೇಂಜ್ಮೆಂಟ್ ಅಥವಾ ಒಂದು ಸೀರಿಯಲ್ ವೈಸ್ ಡಿಸ್ಪ್ಲೇ ಮಾಡಬೇಕಾಗಿತ್ತಂದ್ರೆ ಲೀಸ್ಟ್ ಅಂತ ಹೇಳ್ತೀವಿ ನಾವು ಓಕೆ ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ರಿ ಸೊ ಅದು ಆದ್ಮೇಲೆ ಏನ್ ಹೇಳ್ತೀವಿ there are 3 types in the list ಅಂತ ಹೇಳಬೇಕು so one is ordered list okay so second one is unordered list and third one is definition list ordered list unordered list and third one is definition list okay so there are 3 types of list one is ordered list second one is unordered list and third one is
definition list. Okay, ಈಗ ನೀವು ನಿಮ್ದು MS Word or MS Excel ಗೆ ಹೋಗಿದ್ರಂದ್ರೆ ಒಂದು ಲೀಸ್ಟ್ ಇರ್ತಾವಲ್ಲ, ಲೈಕ್ ಬುಲೆಟ್ಸ್ ಇರ್ಬೋದು, ಓಕೆ 1 2 3 ನಂಬರ್ಸ್ ಇರ್ಬೋದು, ಓಕೆ ABCD ಇರ್ಬೋದು, ಆಮೇಲೆ ಸ್ಟಾರ್ ಇರ್ಬೋದು. ಸೊ ಏನ್ ಮಾಡ್ತೀರಿ, ಇವೆಲ್ಲ ಒಂದು ಲೀಸ್ಟ್ ಮಾಡಾಕ, ಈಗ ಏನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತಂದ್ರೆ ಅದನ್ನ ಏನ್ ಮಾಡ್ತೀರಿ, ಲೀಸ್ಟ್ ಮಾಡ್ಕೋತೀರಿ. ಓಕೆ, ನೀವು ಇವನ್ ಎಕ್ಸಾಮಿಗೆ ಓದ್ಬೇಕಾಗಿತ್ತಂದ್ರ, ಓಕೆ ಎಕ್ಸಾಮಿಗೆ ಓದ್ಬೇಕಾಗಿತ್ತಂದ್ರೆ ಏನ್ ಮಾಡ್ತೀರಿ, ಒಂದ್ ಲೀಸ್ಟ್ ಒಳಗ್ ಮಾಡ್ಕೊಂಡು ನೋಟ್ಸ್ ನ ಒಂದು ಲೀಸ್ಟ್ ಪ್ರಕಾರ ಮಾಡ್ಕೊಂಡು ಓದ್ತೀರಿ ನೀವು. ಸೊ ಏನಂತಂದ್ರೆ ಲೀಸ್ಟ್ ಮಾಡ್ಕೊಂಡ್ ಬಂದ್ರೆ ಏನಾಗ್ತದೆ, ಒಂದ್ ಕ್ಲಿಯರ್ ಐಡಿಯಾ ಬರ್ತದೆ. ಓಕೆ, ಒಂದ್ ಪ್ಯಾರಾಗ್ರಾಫ್ ನ ಬರಕ್ಕಿಂತ ಒಂದ್ ಲೀಸ್ಟ್ ನ ಮಾಡ್ಕೊಂಡ್ ಬಂದ್ರೆ ಏನಾಗ್ತದೆ, ನಮ್ಗೊಂದು ಕ್ಲಿಯರ್ ಐಡಿಯಾ ಬರ್ತದೆ. ಓಕೆ, so hang on list ಒಳಗ 3 types of lists ಇದಾವ, ordered list, unordered list and definition list. Okay, so ordered ಅಂದ್ರೆ ಏನು, ನಂಬರ್. Okay, always ನಿಮಗೆ ಕನ್ಫ್ಯೂಷನ್ ಆಗ್ತದೆ. ನನಗೂ even though till I am explaining HTML many times, okay ಭಾಳ ಟೈಮ್ಸ್ HTML ಹೇಳಿದ್ರೂನು ನನಗೆ ನಾನು ಕನ್ಫ್ಯೂಸ್ ಆಗ್ತದೆ ಒಮ್ಮೆ ordered list and unordered list ಅಂತ ಹೇಳಿ. So it's a human tendency. ಸೊ ನಿಮಗೂ ಕನ್ಫ್ಯೂಷನ್ ಆಗ್ತದೆ. ಆರ್ಡರ್ಡ್ ಲಿಸ್ಟ್ ಅಂದ್ರೆ ಯಾವಾಗೂ ನೆನಪಿಟ್ಕೋರಿ, ನಂಬರಿಂಗ್ ಅಂತ. ಓಕೆ, ಆರ್ಡರ್ಡ್ ಲಿಸ್ಟ್ ಅಂದ್ರೆ ಯಾವಾಗೂ ನೆನಪಿಟ್ಕೋರಿ, ನಂಬರಿಂಗ್. ಅನ್ಆರ್ಡರ್ಡ್ ಲಿಸ್ಟ್ ಅಂತಂದ್ರೆ ಸಿಂಬಲ್ಸ್. ಇವೆರಡರೊಳಗೆ ಬಹಳಷ್ಟು ಮಂದಿ ಕನ್ಫ್ಯೂಷನ್ ಆಗ್ತದೆ. ಆರ್ಡರ್ಡ್ ಅಂತಂದ್ರೆ ನಂಬರಿಂಗ್ ಅಂತ ನೆನಪಿಟ್ಕೋರಿ, ಅನ್ಆರ್ಡರ್ಡ್ ಅಂತಂದ್ರೆ ಸಿಂಬಲ್ಸ್ ಅಂತ ನೆನಪಿಟ್ಕೋರಿ. ಓಕೆ, ಸೊ ಈ ನಂಬರ್ಸ್, ಸೊ ನಂಬರ್ಸ್ ಒಳಗೆ ಏನೇನು ನಾವು ನಂಬರ್ಸ್ ಲಿಸ್ಟ್ ಮಾಡ್ಬೇಕಂದ್ರೆ we have 5 types. ಇದು ಅಳಿಸ್ತೀನಾ? So first we'll go for the ordered list. Okay, so first we'll go for the ordered list. Okay, so ordered list na namaga 5 types idav. First ordered list is denoted with oval. Okay, O L, and first remember list is denoted by NI. Okay, so ಇಲ್ಲಿ ನಿಮಗೆ LI ಅಂತಂದ್ರೆ ಏನು ಇಂಡಿಕೇಟ್ ಆಗ್ತದೆ, ಲೀಸ್ಟ್ ಅಂತ ಇಂಡಿಕೇಟ್ ಆಗ್ತದೆ. ಓವರ್ ಅಂದ್ರೆ ಏನು ಇಂಡಿಕೇಟ್ ಆಗ್ತದೆ, ಆರ್ಡರ್ಡ್ ಲೀಸ್ಟ್ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, ಸೊ OL means ordered list, LI means list. Okay, so ಈಗ ಆರ್ಡರ್ಡ್ ಲಿಸ್ಟ್ ಒಳಗೆ ಎಷ್ಟು ಟೈಪ್ಸ್ ಇದಾವ ಅಂದ್ರೆ 5 ಟೈಪ್ಸ್ ಇದಾವ. One is numbering, 1 2 3, okay, so on. So second one is ABCD, capital ABCD, so on. So third one is small ABCD, so on. So fourth one is Roman numbers, capital I, okay, Roman numbers. Then fifth one is small I 1 2 3, okay, so on. So there are totally in ordered list there are totally 5 types. Okay, so one is numbers, another one is capital alphabets, third one is small letter alphabets, fourth one is Roman numbers, and fifth one is small letters I. Okay, so there are totally 5 types in the ordered list. Okay, so we'll see a program make barithi ante nodoಣ ಇದ್ರೊಳಗ. Okay, so we'll start with the listing. Ordered list start ಮಾಡೋಣ. ಒಂದು ಪ್ಯಾರಾಗ್ರಾಫ್ ಹಾಕ್ತೀನಿ ಏನಂತ ಹೇಳಿ. Types of ಯಾವುದು subjects in BCA 5th sem. Okay, so ಒಂದು ಪ್ಯಾರಾಗ್ರಾಫ್ ಹಾಕ್ತೀನಿ ಮೇಲೆ subjects in BCA 5th sem ಅಂತ ಹೇಳಿ. So ನಾವು ordered list ನ ಹಾಕ್ತೀವಿ. So OL ಅಂತ ಹಾಕ್ತೀವಿ. So ordered list means OL. Okay, so OL ಒಳಗೆ first listing ಮಾಡ್ತೀನಿ ಯಾವುದು, STP. STP ಇದಲ್ಲ, so /LI. Next second one SE /LI. third one C# /LI. fourth one Python. ಅಂತ ಯಾವ್ದಿದೆ ನಮ್ಗೆ ನೆನಪಿಲ್ಲ. ನಾನು ಯಾವ್ದಿದೆ ಲ್ಯಾಂಗ್ವೇಜ್, cyber security. Okay, cyber security /LI. Clear? So ಈಗ ಏನು ಮಾಡ್ತೀನಿ ನಾನು oval close ಮಾಡ್ತೀನಿ. Then I will close my body and I will close my HTML. So ಇಲ್ಲಿ ಏನಾಗ್ತದೆ ಅಂತಂದ್ರೆ ನಾನು ಆರ್ಡರ್ಡ್ ಲಿಸ್ಟ್ ಒಳಗ ಲಿಸ್ಟ್ ಮಾಡಕತ್ತೀನಿ.
ಕ್ಲಿಯರ್. ಸೊ ಆರ್ಡರ್ಡ್ ಲಿಸ್ಟ್ ಗಳನ್ನ ನಾನು ಲೀಸ್ಟ್ ಮಾಡಾಕತ್ತೀನಿ. ಸೊ ನಮಗೆ ಔಟ್ಪುಟ್ ಹೆಂಗ್ ಬರ್ತದೆ ಅಂತಂದ್ರೆ ಫಸ್ಟ್ ಏನ್ ಬರ್ತದೆ ಸಬ್ಜೆಕ್ಟ್ಸ್ ಇನ್ BCA ಫಿಫ್ತ್ ಸೆಮ್ ಅಂತ ಬರ್ತದೆ. ಸೊ ಸಬ್ಜೆಕ್ಟ್ಸ್ ಇನ್ BCA ಫಿಫ್ತ್ ಸೆಮ್, this is the output. Okay, so output ಏನ್ ಬರ್ತದೆ subjects in BCA fifth sem ಅಂತ ಬರ್ತದೆ. So first one STP, okay, second SE, third C sharp, okay, fourth Python, fifth cyber security. Okay, so ಹಿಂಗ ಲಿಸ್ಟ್ ಆಗ್ತದೆ. ಕ್ಲಿಯರ್. ಓಕೆ, ಸೊ ಇಲ್ಲಿ ನಾನು ಓವಲ್ ಏನು ಕೊಟ್ಟಿಲ್ಲ, ಜಸ್ಟ್ ಓವಲ್ ಅಂತ ಕೊಟ್ಟಿನಿ. ಸೊ ಓವಲ್ ಅಂತಂದ್ರೆ ಬೈ ಡಿಫಾಲ್ಟ್ ನಿಮಗೆ ಏನು ಲಿಸ್ಟ್ ಆಗತ್ತದ, ನಂಬರಿಂಗ್ ಲಿಸ್ಟ್ ಆಗತ್ತದ. ಓಕೆ, ಸೊ ಬೈ ಡಿಫಾಲ್ಟ್ 1 2 3 ನಂಬರಿಂಗ್ ಲಿಸ್ಟ್ ಆಗತ್ತದ. ಓಕೆ, ಬಟ್ ಈಗ ನನಗೆ ಕ್ಯಾಪಿಟಲ್ ಲೆಟರ್ ABCD ಬೇಕಾಗಿದೆ, ನನಗೆ ಲೈಕ್ ABC ಬೇಕಾಗಿದೆ. ಸೊ ಅವಾಗ ಏನ್ ಮಾಡ್ತೀನ ಅಂತಂದ್ರೆ ಇಲ್ಲಿ ಓವಲ್ ಅಂತಂದ್ರೆ ಓವಲ್ ಟೈಪ್ ಅಂತ ನೀವು ಅಟ್ರಿಬ್ಯೂಟ್ ಹಾಕಬೇಕು. type equal to a ಅಂತ ಕೊಟ್ರಿ ಅಂದ್ರೆ ಓಕೆ, ಸೊ ಓವಲ್ type equal to a ಅಂತ ಕೊಟ್ರಿ ಅಂದ್ರೆ ಏನಾಗ್ತದೆ ಡಿಸ್ಪ್ಲೇ a b c d e ಆಗ್ತದೆ. ಓಕೆ, ಈಗ ನನಗೆ ಏನು ಬೇಕಾಗಿದೆ ರೋಮನ್ ನಂಬರ್ಸ್ ಬೇಕಾಗಿದೆ. ಸೊ ಓವಲ್ type equal to ಕ್ಯಾಪಿಟಲ್ I ಅಂತ ಕೊಟ್ರೆ ಏನಾಗ್ತದೆ ಇಲ್ಲಿ ಏನು ಡಿಸ್ಪ್ಲೇ ಆಗ್ತದೆ ಅಂತಂದ್ರೆ 1 ರೋಮನ್ ನಂಬರ್ 1 ರೋಮನ್ ನಂಬರ್ 2 ರೋಮನ್ ನಂಬರ್ 3 Roman number 4 and Roman number 5 ಅಂತ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಯು ಕ್ಯಾನ್ ಚೇಂಜ್. ಸೊ ಯಾವ ಟೈಪ್ ಬೇಕಾದ್ರೂ ಚೇಂಜ್ ಮಾಡಬಹುದು. ಇಲ್ಲಿ ಏನು ಅಟ್ರಿಬ್ಯೂಟ್ ಕೊಡ್ಬೇಕಂತಂದ್ರೆ ಟೈಮ್ ಅಂತ ಕೊಡ್ಬೇಕು. ಓಕೆ, ಸೊ ಬೈ ಡಿಫಾಲ್ಟ್ ಏನಿರ್ತದೆ ನಂಬರಿಂಗ್ ಇರ್ತದೆ. ಓಕೆ, ಸೊ ಬೈ ಡಿಫಾಲ್ಟ್ ನಂಬರಿಂಗ್ ಇರ್ತದೆ. ಸೊ ಅದನ್ನ ಚೇಂಜ್ ಮಾಡ್ಬೇಕಾಗಿತ್ತಂದ್ರೆ ಏನ್ ಕೊಡ್ತೀರಿ ಟೈಮ್ ಅಂತ ಕೊಟ್ಟು ನೀವು ಯಾವ್ದು ಬೇಕಾದಕ್ಕ ಚೇಂಜ್ ಮಾಡ್ಕೋಬಹುದು. ಕ್ಲಿಯರ್. ಓಕೆ, ಸೊ ಇನ್ನೊಂದಿದೆ ಇಲ್ಲಿ ಏನಾಗತ್ತದ ಅಂದ್ರೆ 1 ನಿಂದ ಸ್ಟಾರ್ಟ್ ಆಗತ್ತೆ, ಇಲ್ಲ ನನಗೆ 5 ನಿಂದ ಸ್ಟಾರ್ಟ್ ಆಗ್ಬೇಕಾಗಿದೆ. ಸೊ ಅವಾಗ ಏನ್ ಮಾಡ್ತೀನಿ ನಾನು ಓವಲ್ ಸ್ಟಾರ್ಟ್ ಈಕ್ವಲ್ ಟು 5 ಅಂತ ಕೊಡ್ತೀನಿ. ಓಕೆ, ಸೊ ಟೈಪ್ ರೋಮನ್ ನಂಬರ್ ಸ್ಟಾರ್ಟ್ ಈಕ್ವಲ್ ಟು 5 ಅಂತ ಕೊಡ್ತೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ 5 ನಿಂದ ಸ್ಟಾರ್ಟ್ ಆಗ್ತದೆ. 5 6 7 8 and 9. ಕ್ಲಿಯರ್. ಸೊ ನೀವು ಎಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬಹುದು, ಆಮೇಲೆ ಯಾವ ಟೈಪ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಕ್ಲಿಯರ್. ಸೊ ಎವ್ರಿಬಡಿ ಕ್ಲಿಯರ್ ವಿತ್ ದ ಆರ್ಡರ್ಡ್ ಲಿಸ್ಟ್? ರೈಸ್ ಯುವರ್ ಹ್ಯಾಂಡ್ಸ್. Everybody cleared with the ordered list? Okay, good. Lower your hands. Lower your hands. Okay, then we'll move for the unordered list. Okay, so then we'll go for the unordered list. Okay, so unordered list nag ಎಷ್ಟು ಇದಾವ ಅಂತಂದ್ರೆ 3 types. In unordered list we have 3 types. Okay, so ಯಾವ ಅಂತಂದ್ರೆ bullet, okay, circle and square. This ಅಂತಾರೆ bullet ಅನ್ನಂಗಿಲ್ಲ. So there are 3 types in the unordered list. So one is this, second one is circle, and third one is square. Understood? So there are 3 types in the unordered list. Okay, one is circle, this and square. So ಇಲ್ಲಿ by default ಯಾವುದು ಇರ್ತದೆ ಅಂತಂದ್ರೆ this ಇರ್ತದೆ. Okay, so but by default here is this. Okay, so ಇಲ್ಲಿ tag ಏನದ UL, unordered UL. Okay, so the tag used for unordered list is UL. Okay, so you write the program here. So same program. So ಏನು change ಮಾಡ್ತೀವಿ ಅಂತಂದ್ರೆ OL ಇದನ್ನ UL ಮಾಡ್ಬಿಡ್ತೀವಿ. Okay, so UL. Okay, so ಏನಾಯ್ತು unordered list ಒಳಗ ಡಿಸ್ಪ್ಲೇ ಆಗುತ್ತೆ. So unordered list ಒಳಗ by default ಯಾವ್ದದ disk. Okay, so ನೀವು ಹೆಂಗ್ ಡಿಸ್ಪ್ಲೇ ಆಗ್ತದೆ ಅಂತಂದ್ರೆ disk, std, se, then c sharp, then python,
cyber security. So ಇಲ್ಲಿ ಏನಾಗುತ್ತೆ ಲೀಸ್ಟ್ ಡಿಸ್ಪ್ಲೇ ಆಗತ್ತೆ. ಓಕೆ, ಈಗ ನನಗೆ ಏನ್ ಬೇಕಾಗಿದೆ, ಸರ್ಕಲ್ ಬೇಕಾಗಿದೆ. ಸೊ ಸರ್ಕಲ್ ಬೇಕಾಗಿದೆ ಅಂದ್ರೆ ಏನ್ ಮಾಡ್ತೀನಿ, ಟೈಪ್ ಈಕ್ವಲ್ ಟು ಸರ್ಕಲ್. ಓಕೆ, ಸೊ ಈಗ ಏನಾಗ್ತದೆ, ನೀವು ಸರ್ಕಲ್ ಒಳಗೆ ಡಿಸ್ಪ್ಲೇ ಆಗ್ತದೆ. ಓಕೆ, ಸ್ಕ್ವೇರ್ ಬೇಕಾಗಿತ್ತಂದ್ರೆ ಟೈಪ್ ಈಕ್ವಲ್ ಟು ಸ್ಕ್ವೇರ್ ಬರೀರಿ. ಸೊ ಏನಾಗ್ತದೆ, ಸ್ಕ್ವೇರ್ ಒಳಗ ಡಿಸ್ಪ್ಲೇ ಆಗ್ತದೆ. ಕ್ಲಿಯರ್? ಸೊ ಇಲ್ಲೇ ಸ್ಟಾರ್ಟ್ ಬೇಕಾಗಿಲ್ಲ, ಯಾಕಂದ್ರೆ ಇಲ್ಲಿ ನಮಗೆ ನಂಬರಿಂಗ್ ಇಲ್ಲ. ಸೊ ಇಲ್ಲೇ ಇವರ್ ಒಳಗ ಓನ್ಲಿ ಟೈಪ್ ಅಷ್ಟೇ ಸಾಕು. ಸೊ ಇಲ್ಲೇ ನಂಬರಿಂಗ್ ಇರಂಗಿಲ್ಲ, ಎಲ್ಲಾನು ಒಂದೇ ಟೈಪ್ ಇರ್ತದೆ. ಓಕೆ, ಸೊ ಸ್ಟಾರ್ಟ್ ಅಟ್ರಿಬ್ಯೂಟ್ ಏನ್ ಬೇಕಾಗಿಲ್ಲ, ಟೈಪ್ ಅಟ್ರಿಬ್ಯೂಟ್ ಇದ್ರೆ ಸಾಕು. ಸೊ ಕ್ಲಿಯರ್ ಅಬೌಟ್ ಆರ್ಡರ್ಡ್ ಲಿಸ್ಟ್? Everybody cleared about the ordered list? Sorry, unordered list? Both ordered and unordered list? Everybody? Okay. So then we'll move for the definition list. Third one. So the third one is definition list. Okay, so definition list andre innu. Okay, so definition list antandre ನಿಮಗೆ ಹೆಂಗ್ ಬರ್ತದೆ ಅಂತಂದ್ರೆ ಇಲ್ಲಿ heading other description like HTML hypertext markup language. Okay, so heading and its description. Next, heading and its description. Okay, definition. It's like your dictionary and encyclopedia. Okay, dictionary ಮತ್ತೆ encyclopedia ಒಳಗೆ ಹೆಂಗ್ heading description ಇರ್ತದ. ಸೊ ಹಂಗ್ ಡಿಸ್ಪ್ಲೇ ಮಾಡಕ್ಕೆ ಎದಕ್ಕೆ ಹೋಗ್ತೀವಿ ಅಂತಂದ್ರೆ ನಾವು ಡೆಫಿನೇಷನ್ ಲಿಸ್ಟ್ ಗೆ ಹೋಗ್ತೀವಿ. ಕ್ಲಿಯರ್? ಸೊ ಇಲ್ಲಿ ನಾವು 4 types of, so totally we are using 4 types of tags here. Okay, so ಯಾವ ಅಂತಂದ್ರೆ ಡೆಫಿನೇಷನ್ ಲಿಸ್ಟ್ ಒಳಗೆ ನಾವು 4 types of tags ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ DL ಓಪನ್ ಮಾಡಬೇಕು. ಸೊ which indicates definition list. ಸೊ DL ಓಪನ್ ಮಾಡ್ತೀರಿ. ಸೊ DL ಒಳಗ DT ಅಂತಂದ್ರೇನು, heading. So DT, then DD. Okay, so DT, DD, then close DT, then close DL. Okay, so 4 types of tags ಮಾಡ್ಬೇಕು ನಾವು ಇಲ್ಲಿ. ಫಸ್ಟ್ DL ಅಂತಂದ್ರೆ ಡೆಫಿನೇಷನ್ ಲಿಸ್ಟ್ ಓಪನ್ ಮಾಡ್ರಿ ಅಂತ ಇಂಡಿಕೇಟ್ ಆಗ್ತದೆ. DT ಅಂತಂದ್ರೆ ಟೈಟಲ್. ಓಕೆ, ನೆಕ್ಸ್ಟ್ DD ಅಂತಂದ್ರೆ ಅದರ ಡಿಸ್ಕ್ರಿಪ್ಷನ್, then DL close. Okay, one example ನೋಡ್ ತೋರಿಸ್ತೀನಿ ನೋಡ್ರಿ, ಫಾಸ್ಟ್ ಆಗಿ ನೋಡ್ರಿ. ಸೊ ಈಗ ನಾನು ಏನ್ ಮಾಡ್ತೀನಿ, ನಾನು ಡೆಫಿನೇಷನ್ ಲಿಸ್ಟ್ ಇದೆ. ಸೊ ಡೆಫಿನೇಷನ್ ಲಿಸ್ಟ್ ಓಪನ್ ಮಾಡ್ತೀನಿ, DL ಓಪನ್ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು DT ಹಾಕ್ತೀನಿ ಅಂದ್ರೆ ಟೈಟಲ್. ಸೊ ನನ್ನ ಟೈಟಲ್ ಒಳಗೆ ಏನ್ ಬೇಕಾಗಿದೆ, HTML. Okay, then close DT. Okay, then DD. ಸೊ DD ಒಳಗೆ ಏನಿರ್ತದೆ ಅಂತಂದ್ರೆ ನಾನು ಅದಕ್ಕೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಏನು, ಹೈಪರ್ ಟೆಕ್ಸ್ಟ್ markup language. Okay, so hypertext markup language ante DD open ಮಾಡಿ DD close ಮಾಡ್ತೀನಿ. ಸೊ ಆಮೇಲೆ ಏನು ಮಾಡ್ತೀನಿ, ನಾನು /DL ಮಾಡ್ತೀನಿ. ಸೊ ಆಮೇಲೆ then I will close my body and I will close my HTML. Okay, ಸೊ ಇಲ್ಲಿ ಏನಾಯ್ತು ನೋಡ್ರಿ, ಫಸ್ಟ್ ಏನ್ ಬರ್ತದೆ ನಿಮಗೆ HTML ಅಂತ ಹೇಳಿದ್ರೆ ಔಟ್ಪುಟ್. ದಿಸ್ ಇಸ್ ಯುವರ್ ಔಟ್ಪುಟ್ ಕಾಣಿಸುತ್ತದೆ. ಸೊ ಇದು HTML ಅಂತ ಹೇಳಿ ಹೆಡಿಂಗ್ ಬರ್ತದೆ, ದಿಸ್ ಒನ್ ಟೈಟಲ್ ಬರ್ತದೆ, ಆಮೇಲೆ ಅದಕ್ಕೆ ಡಿಸ್ಕ್ರಿಪ್ಷನ್ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬರ್ತದೆ. ಸೊ ಯಾವಾಗ ನಾವು ಡಿಸ್ಕ್ರಿಪ್ಷನ್ ಡೆಫಿನೇಷನ್ ಲಿಸ್ಟ್ ಗೆ ಹೋಗ್ತೀವಿ ಅಂತಂದ್ರೆ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಎಲ್ಲಿ ಡಿಸ್ಪ್ಲೇ ಮಾಡಬೇಕಾಗಿರ್ತದೆ ಅವಾಗ ನಾವು ಡೆಫಿನೇಷನ್ ಲಿಸ್ಟ್ ಗೆ ಹೋಗ್ತೀವಿ. ಓಕೆ, ಕ್ಲಿಯರ್? ಎವ್ರಿಬಡಿ ಕ್ಲಿಯರ್ಡ್ ಅಬೌಟ್ ದ ಡೆಫಿನೇಷನ್ ಲಿಸ್ಟ್? ಇಲ್ಲಿ ಕನ್ಫ್ಯೂಷನ್ ಆಗಬೇಡ್ರಿ. ಟ್ಯಾಗ್ ಒಳಗೆ ಯಾವಾಗೂ ಫಸ್ಟ್ DL ಓಪನ್ ಇರಬೇಕು, ಆಮೇಲೆ DD ಇರಬೇಕು, ಆಮೇಲೆ DD ಇರಬೇಕು, ಆಮೇಲೆ DL ಕ್ಲೋಸ್ ಮಾಡಬೇಕು. ಆಮೇಲೆ ಹೆಂಗ್ ಬರ್ತದೆ, ನಾನು ಫಸ್ಟ್ DL ಓಪನ್ ಮಾಡೀನಿ, ಆಮೇಲೆ DD ಓಪನ್ ಅಂಡ್ ಕ್ಲೋಸ್,
then DD open and close, then DL close. Okay, so everybody cleared with this? Where's your hands? So everybody cleared with the definition list? Okay, so very good. Okay, lower your hands. So this list fixed question you will get for 5 to 10 marks. Okay, so fixed question ನಿಮಗೆ explain list ಅಂತ ಕೇಳಿದ್ರು ಅಂತಂದ್ರೆ you have to explain ordered list, unordered list and definition list. ಮೂರು explain ಮಾಡಬೇಕು. Okay, so explain list ಅಂತ ಕೇಳಿದ್ರೆ ನೀವು ಮೂರು ಇಲ್ಲಿ ಕಂಪಲ್ಸರಿ explain ಮಾಡಬೇಕು. Clear? Okay, so anybody have any doubts? So 5 minutes remaining, like 4 minutes remaining to end this section. So anybody have any doubts? No? Doubts idavri yarigena? Illa? Okay. So we'll end this. Only 3 minutes remaining. Tantane banda agitapella nana band ಮಾಡ್ಬಿಡ್ತೀನಿ. So ಎಲ್ಲೂ ಹೋಗಬೇಡ. Within 5 minutes I will start the next section. ಎಲ್ಲೂ ಹೋಗಬೇಡ್ರಿ. ಹೊಸ ಆಗಿತ್ತಂದ್ರೆ ಇನ್ನೊಂದು half an hour ತಡ್ಕೊಂಡು ಕೂಡ್ರಿ, ಏನಾಗಂಗಿಲ್ಲ. Within 5 minutes I will start the next section. ಇದನ್ನ ಕ್ಲೋಸ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಸೆಕ್ಷನ್ ಲಿಂಕ್ ಕಳಿಸ್ಬಿಡ್ತೀನಿ. ಓಕೆ, ಲಿಂಕ್ ಒಂದು ಹಾಕೊಂಡ್ ಬರ್ತೀನಿ. 5 minutes ನೆಕ್ಸ್ಟ್ ಸೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ಡೋಂಟ್ ಗೋ ಎನಿವೇರ್. ಸೊ ಐ ಆಮ್ ಕ್ಲೋಸಿಂಗ್ ದಿಸ್ ಒನ್. ಓಕೆ.